ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ನಂಬಿ, ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ನನ್ನ ಕಲೀಗ್ ನಿಕೇಶ್ ಕೊಠಾರೆ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿರೋಧಿಸಿ ಇದೀಗ ದಳಪತಿಗಳು ರಣಕಾಳೆಯನ್ನ ಮೊಳಗಿಸಿದ್ದಾರೆ. ಕಣಮಣಿಕೆ ಟೋಲ್ ಬಳಿ ಕಾಲ್ನಡಿಗೆಗೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ. ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ವಶಕ್ಕೆ ಪಡೆಯಲು ಯತ್ನಿಸಲಾಗಿದೆ. ಇದೇ ವೇಳೆ ಜೆಡಿಎಸ್ನ ನಾಯಕರು ಪೊಲೀಸರ ನಡುವೆ ವಾಗ್ವಾದವೇ ಉಂಟಾಗಿದೆ. ಏಕಾಏಕಿ ಬ್ಯಾರಿಕೇಡ್ ಅನ್ನು ನೂಕಿದ್ದಾರೆ ಪೊಲೀಸರು. ಇನ್ನು ನೂಕಿದ ಫೋರ್ಸ್ಗೆ ಕೆಳಗೆ ಬಿದ್ದಿದ್ದಾರೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ. ಬಸ್ಗೆ ಅಡ್ಡ ಹಾಕಿ ಜೆಡಿಎಸ್ನ ಕಾರ್ಯಕರ್ತರು ಗಲಾಟೆ ನಡೆಸಿದ್ದಾರೆ. ಬಸ್ ಮುಂದೆ ಮಲಗಿ ಜೆಡಿಎಸ್ ನಾಯಕರು ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ಇನ್ನು ಪೊಲೀಸರನ್ನ ನೂಕಿ ಹೆಜ್ಜಾಲದತ್ತ ನಾಯಕರು ಇದೀಗ ಹೆಜ್ಜೆಯನ್ನಿಡುತ್ತಿದ್ದಾರೆ. ನಿರಂತರವಾಗಿ ಎರಡನೇ ದಿನಕ್ಕೆ ಕಾಲಿಟ್ಟಿರತಕ್ಕಂತಹ ಬಿಡದಿಯ ಒಂದು ಪ್ರಾಜೆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಧೋರಣೆಗಳನ್ನ ವಿರೋಧಿಸಿ ದಳಪತಿಗಳು ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಇದೇ ವೇಳೆ ಕಣಮಣಿಕೆ ಟೋಲ್ ಬಳಿ ಕಾಲ್ನಡಿಗೆಗೆ ಪೊಲೀಸರು ಅಡ್ಡಿಪಡಿಸಿದ್ದಕ್ಕೆ ಈ ವೇಳೆ ನೂಕಾಟ ತಳಾಟವಾಗಿದೆ. ಈ ವೇಳೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಯತ್ನಿಸಲಾಗಿತ್ತು. ಇನ್ನು ಏಕಾಏಕಿ ಬ್ಯಾರಿಕೇಡ್ ನೂಕಿದಂತಹ ಪೊಲೀಸರು ಇದರ ಫೋರ್ಸ್ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಕೆಳಗೆ ಬಿದ್ದಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಎಲ್ಲ ಪ್ರತಿಭಟನಾಕಾರರು ಬಸ್ಗೆ ಅಡ್ಡ ಹಾಕಿ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಗಲಾಟೆ ನಡೆಸಿದ್ದು, ಬಸ್ ಮುಂದೆ ಮಲಗಿ ಜೆಡಿಎಸ್ ನಾಯಕರು ದೊಡ್ಡ ಹೈಡ್ರಾಮವನ್ನು ನಡೆಸಿದ್ದಾರೆ. ಸದ್ಯದ ಮಟ್ಟಿಗೆ ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಬಿಡದಿಯ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ ವಿಚಾರ ಏನಿದೆಲ್ಲ ಇದು ಯಾವ ರೀತಿಯಾಗಿ ಜ್ವಾಲೆಯಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇವತ್ತು ದಳಪತಿಗಳು ಅಕ್ಷರಶಃ ರಣಕಹಳೆಯನ್ನು ಒಳಗಿಸಿದ್ದಾರೆ. ಸಂದರ್ಭ ಇದೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳ್ತೀನಿ. ಇವತ್ತು ಕುಮಾರಣ್ಣವ್ರ ಕೂಸು ಅಂತ ಹೇಳಿದ್ರಿ, ಆಯ್ತು, ಕುಮಾರಣ್ಣವ್ರ ಕೂಸು ಅಂತ ಹೇಳಿದಿರಿ ನೀವು. ಕುಮಾರಣ್ಣವರು ಏನೇನು ಮಾತಾಡಿದ್ದಾರೆ. ಇವತ್ತು ನೀವು ಸತ್ಯ ಶೋಧನೆ ಸಮಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ನೀವೊಬ್ಬರು ಪ್ರಮುಖ ನಾಯಕರಿದ್ದೀರಿ. ಇವತ್ತು ಕಾಂಗ್ರೆಸ್ಸಿನ ಸತ್ಯ ಶೋಧನೆಯ ವರದಿಯಲ್ಲಿ ಮಾನ್ಯ ಶಿವಕುಮಾರ್ ಅವರೇ ನೀವೇ ಹೇಳಿದ್ದೀರಿ, ಈ ಸಾವಿರಾರು ಎಕರೆ ಬಹಳ ಉತ್ಕೃಷ್ಟವಾದ ಮಣ್ಣಿನ ಭೂಮಿ, ಇವತ್ತು ರೈತರು ಕೃಷಿ ಮಾಡೋದಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥ ಭೂಮಿ, ನೀರಾವರಿಯನ್ನು ಇರ್ತಕ್ಕಂಥ ಭೂಮಿ, ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಕ್ಕಂಥ ಈ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೆ ಸಿಟಿಯನ್ನ ಮಾಡಕ್ ಬಿಡೋದಿಲ್ಲ. ಇವತ್ತು ಇವಾಗ ಹೇಳ್ತಕ್ಕಂಥ ಮಾತು ಇವತ್ತು ಸತ್ಯ ಶೋಧನೆ ವರದಿಯಲ್ಲಿ ನೀವು ಸೈನ್ ಮಾಡಿರ್ತಕ್ಕಂಥ ಪುಟದಲ್ಲಿ ಇರ್ತಕ್ಕಂಥ ವಿಚಾರವನ್ನ ಶಾಹಿದ್ಗೌಡರಿಗೆ ಹೇಳಿದ್ರು. ಅದಕ್ಕೆ ನಾವು ಹೇಳ್ತೀವಿ, ಇನ್ನು ಕೆಲವೇ ದಿನ ನಾಳೆನೆ ಇವತ್ತು 13ನೇ ತಾರೀಕು ಅಧಿವೇಶನ ಇದೆ. ವಿಧಾನ ಪರಿಷತ್ತಿನಲ್ಲಿ ಬನ್ನಿ, ವಿಧಾನಸೌಧ ಒಳಗೆ ಬನ್ನಿ, ಅಲ್ಲಿ ಅಸೆಂಬ್ಲಿಯಲ್ಲಿ ನಮ್ಮೆಲ್ಲ ಶಾಸಕರು ಧ್ವನಿಗೂಡಿ ಇವತ್ತು ನೀವೇನು ವರದಿ ಕೊಟ್ಟಿದ್ದೀರಿ, ಕುಮಾರಣ್ಣವರು ಏನು ಹೇಳಿದ್ದಾರೆ, ದೇವೇಗೌಡರು ಏನು ಹೇಳಿದ್ದಾರೆ, ಯಾವ್ಯಾವ ಶಾಸಕರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಬಣ್ಣದ ಮಾತುಗಳನ್ನು ಆಡಿದ್ದಾರೆ, ಅವೆಲ್ಲವನ್ನು ತೆರೆದಿಟ್ಟ ಪುಸ್ತಕದಂತೆ ನಿಮ್ಮ ಮುಂದೆ ತೆರೆದಿರ್ತೀವಿ. ಈಗಲೂ ಕಾಲ ಮಿಂಚಿಲ್ಲ. ಇವತ್ತೇನು 3 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ, ನೀವು 10 ಕೋಟಿ ಕೊಟ್ಟರು. ಅವ್ರು ಹೇಳಿದರೆ ಆ ರೈತ ಮಹಿಳೆಯರು, ರಕ್ತವನ್ನಾದ್ರೂ ಕೊಟ್ಟೆವು, ನಮ್ಮ ಪ್ರಾಣವನ್ನಾದ್ರೂ ಕೊಟ್ಟೆವು, ಭೂಮಿ ಕೊಡಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತಾದ್ರೂ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈಗಲೂ ಕೂಡ ಆ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಜಾಗಕ್ಕೆ ಹೋಗಿ ಅವರಿಗೆ ಕ್ಷಮೆ ಯಾಚಿಸುವ ಮುಖಾಂತರ ಅವ್ರ ಹೋರಾಟಕ್ಕೆ ನಾವು ಯಾವ ಬಲವಂತದಲ್ಲಿ ಭೂಮಿಯನ್ನ ಪಡೆಯಲ್ಲ ಅಂತೇಳಿ ಪದೇ ಪದೇ ನೀವೇನು ಪೇಪರ್ನಲ್ಲಿ ಹೇಳ್ತೀರಿ, ಅದು ಸತ್ಯ ಆಗ್ಬೇಕು ಅಂದ್ರೆ ನೀವು ಅಲ್ಲಿ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿ ಆ ರೈತರನ್ನ ಮನವೊಲಿಸಿ ನಂತರ ನೀವೇನ್ ಬೇಕಾದ್ರೂ ಮಾಡಿ. ಅಲ್ಲಿ ಹೋಗ್ತಕ್ಕಂಥ ಧೈರ್ಯ ಕೂಡ ನಿಮ್ಮ ಪಕ್ಷದವರು ಯಾರಿಗೂ ಇಲ್ಲ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 16 ಬಾರಿ ಅಲ್ಲಿಗೆ ಹೋಗಿದ್ದಾರೆ. 16 ಬಾರಿ ಹೋಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ವಿಧಿ ಇಲ್ಲ, ನಾವು ಪಾದಯಾತ್ರೆ ಮುಖಾಂತರ ವಿಧಾನಸೌಧಕ್ಕೆ ಹೋಗಲೇಬೇಕು ಅಂತ ಇವತ್ತು ಹೋಗಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಮುಖಾಂತರ ನಮ್ಮ ಹೋರಾಟವನ್ನು ಅಂತ್ಯಕ್ಕೆ ಈ ಜನ್ಮದಲ್ಲಿ ಪಾದಯಾತ್ರೆಗೆ ಹೋಗ್ತಾ ಇದ್ದಂತಹ ನಿಖಿಲ್ ಕುಮಾರಸ್ವಾಮಿ ಮತ್ತೆ ರೈತರನ್ನ ತಡೆಯುವಂತ ಕೆಲಸವನ್ನ ಮಾಡಿರುವಂತದ್ದು. ಸರ್, ಇವತ್ತು ನೀವು ನಿಮ್ಮ ಪಾದಯಾತ್ರೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ನೂಕುನುಗ್ಗಲು ಮಾಡ್ತಾ ಇದ್ದಾರೆ. ಇದು ಎಲ್ಲವೂ ಕೂಡ ಒಂದು ವ್ಯವಸ್ಥಿತ ಪಿತೂರಿ. ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಕೈಗೊಂಬೆಯಾಗಿ ಇಟ್ಕೊಂಡು ಇವತ್ತು ಏನು ನಾವು ಕೊಟ್ಟಂತ ಮಾತಿತ್ತು, ಫ್ರೀಡಂ ಪಾರ್ಕ್ ವರೆಗೂ ಶಾಂತಿಯುತವಾಗಿ ಹೋಗ್ತೇವೆ ಅನ್ನೋದನ್ನ ಹೇಳಿದ್ವು. ಅದಕ್ಕೆ ಯಾವುದೇ ರೀತಿ ಸಕಾರಾತ್ಮಕವಾದ ಸ್ಪಂದನೆ ಇಲ್ಲ. ಇವತ್ತು ನಾವು ಪಾದಯಾತ್ರೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ರಾಜ್ಯ ಸರ್ಕಾರ ತೋರಿಸಿರ್ತಕ್ಕಂಥ ರೈತ ವಿರೋಧಿ ನೀತಿ ಏನಿದೆ ಈ ಭಾಗದಲ್ಲಿ, ಸ್ವಾಧೀನ ಪ್ರಕ್ರಿಯೆ ಒತ್ತಾಯಪೂರ್ವಕವಾಗಿ ಮಾಡದೆ ಹೋಗಿದ್ರೆ ಬಹುಶಃ ಇವತ್ತು ಈ ದಿನ ಎದುರು ನೋಡ್ತಾ ಇರಲಿಲ್ಲ ರಾಜ್ಯ ಸರ್ಕಾರ. ಆದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಈ ಭಾಗದ ಅನ್ನದಾತರ ಪರವಾಗಿ ಇಡೀ ರಾಜ್ಯದ ಅನ್ನದಾತರು ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ನಾವು ವಿಧಾನಸೌಧಕ್ಕೆ ಹೋಗಿ ಇವತ್ತು ಸರ್ಕಾರವನ್ನು ಪ್ರಶ್ನೆ ಮಾಡುವಂತ ಕೆಲಸವೂ ಕೂಡ ಮಾಡಬೇಕಾಗ್ತದೆ. ರೈತರ ಪರವಾಗಿ ಫ್ರೀಡಂ ಪಾರ್ಕ್ ವರೆಗೂ ಹೋಗ್ತಾರೆ. ಬ್ಯಾರಿಕೇಡ್ ಅನ್ನ ತಳ್ಳಿದ್ರು, ರೈತರ ಮೇಲೆ ಹಲ್ಲೆ ಮಾಡಿದ್ರು, ಕಾಲಿಗೆ ಕೂಡ ಗಾಯ ಆಯ್ತು ತಮ್ದು. ಇರ್ಲಿ, ಆಗ್ಲಿ, ಏನಾದ್ರೂ ಆಗ್ಲಿ,
ನಾವೆಲ್ಲ ಎದುರಿಸಕ್ಕೆ ತಯಾರಿದ್ದೀವಿ. ಟಿಕೆಟ್ಗಳನ್ನ ತಳ್ಳಿಕೊಂಡು ಇದೀಗ ವಿಧಾನಸೌಧಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಹೊರಟಿರುವಂತದ್ದು ಸಂತವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮ್ಮ ಪಾದಯಾತ್ರೆನ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚರಣ್, ನಿನ್ನೆಗಿಂತ ಇವತ್ತು ಪ್ರತಿಭಟನೆಯ ಒಂದು ಕಾವು ಸಾಕಷ್ಟು ಸ್ವರೂಪವನ್ನ ಪಡೆದುಕೊಂಡಿದೆ. ಜೊತೆಗೆ ಇವತ್ತು ಸ್ವಲ್ಪ ನಿಖಿಲ್ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಸಾಕಷ್ಟು ಹಿಗ್ಗಮುಗ್ಗ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಚರಣ್? ಎಸ್ ವೀರೇಶ್, ಪ್ರಮುಖವಾಗಿ ಇವತ್ತು ಶಾಂತಿಯುತವಾಗಿ 2ನೇ ದಿವಸದ ಪಾದಯಾತ್ರೆಯನ್ನ ಜೆಡಿಎಸ್ ನಾಯಕರುಗಳು ನಡೆಸಿರುವಂತದ್ದು. ಅದರ ಜೊತೆಗೆ ಸಾವಿರಾರು ರೈತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು. ಇನ್ನು ಮಧ್ಯಾಹ್ನದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಗಲಭೆಗಳಿಲ್ಲದೆ ಶಾಂತ ರೀತಿಯಲ್ಲಿ ಈ ಒಂದು ಪಾದಯಾತ್ರೆ ಸಾಗಿ ಬಂದಿತ್ತು. ಆದರೆ ಬರ್ತಾ ಇದ್ದಂತೆ ಪೊಲೀಸರು ಪಾದಯಾತ್ರೆ ಮಾಡ್ತಾ ಇದ್ದಂತಹ ಜೆಡಿಎಸ್ ನಾಯಕರು ಹಾಗೆ ರೈತರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಸೇರಿದಂತಹ ರೈತರು, ಕಾರ್ಯಕರ್ತರು ಮತ್ತೆ ಪೊಲೀಸರ ನಡುವಿನಲ್ಲಿ ಮಾತಿನ ಚಕಮಕಿಗಳು, ವಾಗ್ವಾದಗಳು ಕೂಡ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಮಾತಿಗೆ ಮಾತು ಬೆಳೆದು ಬ್ಯಾರಿಕೇಡ್ಗಳನ್ನ ತಳ್ಳಾಡುವ ಹಂತಕ್ಕೆ ಕೂಡ ಈ ಒಂದು ಪರಿಸ್ಥಿತಿ ತಲುಪಿದಂತಹ ಕಾರಣವಾಗಿ ಅಲ್ಲಿದ್ದಂತಹ ಕಲುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬ್ಯಾರಿಕೇಡ್ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮೈ ಮೇಲೆ ಬೀಳುವಂತದ್ದು, ಅವರು ಕೆಳಗೆ ಬಿದ್ದು ಅಲ್ಲಿಂದ ಎದ್ದು ಮತ್ತೆ ಆ ಒಂದು ಬ್ಯಾರಿಕೇಡ್ ಗಳನ್ನ ದಾಟಿಕೊಂಡು ಯಾವುದೇ ಕಾರಣಕ್ಕೂ ಈ ಒಂದು ಪಾದಯಾತ್ರೆಯನ್ನ ಬಂದಿರುವಂತದ್ದು. ಸದ್ಯ ಇದೀಗ ಮತ್ತೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂತ ಹೇಳಿದ್ರೆ ಅವರನ್ನ ಅಡ್ಡಗಟ್ಟುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸಂಪೂರ್ಣ ರಸ್ತೆ, ಅದರ ಜೊತೆಗೆ ಬಸ್ಗಳನ್ನ ಹಾಕಿಕೊಂಡು ಈ ಒಂದು ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯಕರ್ತರಾಗಿರ್ಬೋದು, ರೈತರಾಗಿರ್ಬೋದು ಅಥವಾ ಈ ಒಂದು ಪಾದಯಾತ್ರೆಯ ಏನು ಮುಂದಾಳತ್ವ ವಹಿಸಿಕೊಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಏನಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಈ ಒಂದು ಜಾಗದಿಂದ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ತಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಸಂಪೂರ್ಣವಾಗಿ ರಸ್ತೆಗೆ ಹೆಜ್ಜಾಳದಲ್ಲಿರುವಂತಹ ಸೈಂಟ್ ಜಾನ್ಸ್ ಕಾಲೇಜ್ ಏನಿದೆ, ಆ ಕಾಲೇಜಿನ ಮುಂಭಾಗದಲ್ಲಿ ಬಸ್ಗಳನ್ನ ಅಡ್ಡಲಾಕಿ ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂತದ್ದು. ಆದ್ರೆ ಪೊಲೀಸರು ರಸ್ತೆಯನ್ನ ಕ್ಲೋಸ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ರೈತರು ರಸ್ತೆಯಲ್ಲೇ ಕುಳಿತು ನಾವಿಲ್ಲೇ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಈ ಮಧ್ಯದಲ್ಲಿ ಇದೀಗ ಜಾಗದಲ್ಲಿ ರೈತರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ವೀರೇಶ್, ಎಸ್ ಚರಣ್, ಈಗ ನಿನ್ನೆ 9 ಕಿಲೋಮೀಟರ್ಗಳ ಒಂದು ಟಾರ್ಗೆಟ್ ಅನ್ನು ಹಾಕೊಂಡಿರೋದು, ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸಭೆಗಳ ಸಮಾರಂಭ ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ಇವತ್ತು ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಯಾವೆಲ್ಲ ಒಂದು ವಿಚಾರಗಳನ್ನ ಚರ್ಚೆ ಮಾಡಬಹುದು, ಜೊತೆಗೆ ಇವತ್ತಿನ 2ನೇ ದಿನದ ಒಂದು ಪಾದಯಾತ್ರೆ ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ, ಜೊತೆಗೆ ಅಲ್ಲಿನ ಒಂದು ಸಮಾವೇಶ, ಕೆಲವೊಂದಿಷ್ಟು ವಿಷಯಗಳ ಚರ್ಚೆ ಏನೆಲ್ಲ ಸಿಗಬಹುದು ಚರಣ್? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಎಸ್ ವೀರೇಶ್, ಪ್ರಮುಖವಾಗಿ ಇವತ್ತಿನ ಒಂದು ಪಾದಯಾತ್ರೆ ಏನಿತ್ತು, ನಿನ್ನೆ 9 ಕಿಲೋಮೀಟರ್ಗಳನ್ನ ಪಾದಯಾತ್ರೆಗಳನ್ನ ನಡೆಸಲಾಗಿ ಕೂಡ ಮಾಡಲಾಗಿತ್ತು. ಆದ್ರೆ ಇವತ್ತಿನ ಯೋಜನೆಯ ಪ್ರಕಾರ ಏನು ಬೈರಮಂಗಲದ ಬಿಜಿಎಸ್ ಸರ್ಕಲ್ ಏನಿದೆ, ಅಲ್ಲಿಂದ ಮುಖ್ಯವಾಗಿ ಬಿಜಿಎಸ್ ಸರ್ಕಲ್ ಇಂದ ಆರಂಭವಾಗಿರುವಂತಹ ಪಾದಯಾತ್ರೆ ನೇರವಾಗಿ ಮೈಸೂರು ರಸ್ತೆಯ ನೈಸ್ ಜಂಕ್ಷನ್ ವರೆಗೂ ಕೂಡ ಬರಬೇಕು ಅನ್ನುವಂತಹ ಪ್ಲಾನ್ ನಲ್ಲಿ ಇವತ್ತು ಜೆಡಿಎಸ್ ನಾಯಕರುಗಳು ಮತ್ತೆ ರೈತರು ಇದ್ದಂಥದ್ದು. ಅಲ್ಲಿ ವಾಗ್ದಾಳಿಗಳನ್ನ ನಡೆಸುವಂತದ್ದು, ಮತ್ತೆ ನಾಳೆ ಫ್ರೀಡಂ ಪಾರ್ಕ್ಗೆ ಹೋಗಿ ಯಾವ ರೀತಿಯಾಗಿ ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನುವಂತಹ ಪ್ಲಾನ್ಗಳನ್ನ ಮಾಡಿದ್ರು. ಆದ್ರೆ ಆ ಒಂದು ಪ್ಲಾನ್ಗಳನ್ನ ಇದೀಗ ಪೊಲೀಸರು ತಡೆ ಹಿಡಿಯುವ ಮೂಲಕ ಸಂಪೂರ್ಣವಾಗಿ ವಿಫಲಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಪಾದಯಾತ್ರೆಯನ್ನ ಮುಂದುವರಿಸಲಿಕ್ಕೆ ಅವರ 15 ಕಿಲೋಮೀಟರ್ ಮತ್ತೆ ನೈಸ್ ಜಂಕ್ಷನ್ಗೆ ತಲುಪೋದಕ್ಕೆ ಪೊಲೀಸರು ಅಡ್ಡಿ ಆಗ್ತಾ ಇದ್ದಾರೆ. ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರನ್ನ ತಡೆಯುವಂತಹ ಕೆಲಸವನ್ನ ಮಧ್ಯ ರಸ್ತೆಯಲ್ಲೇ ಇದೀಗ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ತಮ್ಮ ರೈತರಿಗೆ, ಅದರ ಜೊತೆಗೆ ಜೆಡಿಎಸ್ ನ ಕಾರ್ಯಕರ್ತರಿಗೆ ಒಂದಿಷ್ಟು ಮಾಹಿತಿಗಳನ್ನ ನೀಡುವಂತಹ ಕೂಡ ಪಕ್ಷದ ಶಾಸಕರುಗಳಾಗಿರ್ಬೋದು, ನಾಯಕರುಗಳು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಹಂತವಾಗಿ ಯಾವ ರೀತಿಯಾಗಿ ಯೋಜನೆಯನ್ನ ರೂಪಿಸಬೇಕು, ಒಂದು ವೇಳೆ ಇವತ್ತು ಪೊಲೀಸರು ವಶಕ್ಕೆ ಪಡೆದ್ರೆ ಫ್ರೀಡಂ ಪಾರ್ಕ್ಗೆ ಯಾವಾಗ ಹೋಗಬೇಕು, ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ವೀರೇಶ್, ಥ್ಯಾಂಕ್ ಯು ಚರಣ್, ತಮ್ಮೆಲ್ಲ ಮಾಹಿತಿಗಾಗಿ. ಮಾಡ್ತಾ ಇದೆ ನಮ್ಮ ಈ ಶಾಂತಿಯುತವಾದಂತ ಪಾದಯಾತ್ರೆ. ಈ ಪಾದಯಾತ್ರೆ
ನ್ಯಾಯಸಮ್ಮತವಾದಂತ ಪಾದಯಾತ್ರೆ ಇಡೀ ರಾಜ್ಯ ಇಡೀ ದೇಶ ತಿರುಗಿ ನೋಡುವಂತ ಪಾದಯಾತ್ರೆ ಇದು. ನೀವು ಮಾಡಿದ್ರಲ್ಲ ಸ್ವಾಮಿ ಮೇಕೆದಾಟು ಮಾಡ್ತೀನಿ ಅಂತ, ಮೇಕೆದಾಟಿಂದ ಬೆಂಗಳೂರು ಗಂಟ ಪಾದಯಾತ್ರೆ ಮಾಡಿದ್ರಲ್ಲ, ಚಿಕನ್ ಕಬಾಬ್ ತಿನ್ಕೊಂಡು ಎಲ್ಲ ಎಣ್ಣೆ ಅಂಗಡಿಗಳ ಮುಂದೆಗಡೆ ನಿಂತ್ಕೊಂಡು ಪಾದಾಡ್ಕೊಂಡು ಬಂದ ಆ ಪಾದಯಾತ್ರೆ ಅಲ್ಲ ಸ್ವಾಮಿ ಇದು. ರೈತರು ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ತಾ ಇದೆ, ಅವರ ನೆಮ್ಮದಿನ ಕೆಡಿಸಿದಿರಿ. ಒಂದು ಮನೆಗೆ 7 ಕೇಸು 8 ಕೇಸು ಇವತ್ತು ಕೋರ್ಟ್ನಲ್ಲಿ ಬೀಳಂಗ್ ಮಾಡಿದಿರಿ. ಅವರವರೇ ಮಚ್ಚು ಕೊಡ್ಲಿ ತಗೊಂಡು ಹೊಡೆದಾಡ್ಕೊಳಂಗ್ ಮಾಡಿದಿರಿ. ಅವ್ರಿಗೆ ನೆಮ್ಮದಿ ಕೊಡಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಯನ್ನ ತೆಗೆದುಕೊಂಡು ಹೋಗ್ತಾ ಇರೋದು. ಯಾವುದೋ ರಾಜಕೀಯ ಉದ್ದೇಶಕ್ಕೆಲ್ಲ. ನೀವುಗಳೆಲ್ಲ ಮಾತ್ರ ಹೋರಾಟ ಮಾಡಿದ್ರೆ ಅದು ಹೋರಾಟ. ನಾವೇನಾದ್ರೂ ಶಾಂತಿಯುತವಾಗಿ ಪಾದಯಾತ್ರೆ ಮಾಡಿದ್ರೆ ಅದನ್ನ ಹತ್ತಿಕ್ಬೇಕು, ಅದನ್ನ ಖಂಡಿಸಬೇಕು. ಅಯ್ಯೋ ಇವರೇನೋ ಪ್ಲಾಂಟೇಶನ್ ಮಾಡ್ಕೊತಾವ್ರೆ, ಅಯ್ಯೋ 3ನೇ ತಲೆಮಾರಿಗೆ ಇವರು ಸಜ್ಜು ಆಗ್ತಾವ್ರೆ. ಯಾಕೆ ಸಜ್ಜಾಗಬಾರ್ದು ಸ್ವಾಮಿ? ಈ ದೇಶದ ಇತಿಹಾಸ ತೆಗೆದುಕೊಂಡು ನೋಡಿ. ಈ ದೇಶಕ್ಕೆ ಯಾರಾದ್ರೂ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ, ರೈತನಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಮಣ್ಣಿನ ಮಗ HD ದೇವೇಗೌಡರು ಅನ್ನೋಂತ ಇತಿಹಾಸ ಪುಟದಲ್ಲಿದೆ. ದಯಮಾಡಿ ನಮ್ಮ ಶಾಸಕರು ಮಂತ್ರಿ ಆಗಿರೋರು ಪಾಪ ಬಹಳ ದೊಡ್ಡದಾಗೇನೆ ಭಾಷಣ ಮಾಡಿದ್ರು. ಮಾಧ್ಯಮದವ್ರು ಕೇಳಿದ್ರೆ ಅಯ್ಯಯ್ಯ ಯಾರನ್ನೂ ತಡೆಯೋದಿಲ್ಲ. ಅವ್ರನ್ನ ರಾಜಾರೋಷವಾಗಿ ವಿಧಾನಸೌಧದಲ್ಲಿ ಅವ್ರನ್ನ ಬಿಟ್ಟುಕೊಂಡಿದ್ದೀವಿ. ಎಲ್ಲಿ ಸ್ವಾಮಿ ನಿಮ್ದು? ಪಾಪ ಸರ್ಕಾರದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿ ಹೇಳೋ ಮಾತಾ ಇದು? ಮಂತ್ರಿ ಹೇಳೋ ಮಾತೇನ್ರಿ? ಇವತ್ತಾದ್ರೂ ಬಿಡ್ರಿ ನಿಮ್ ಉಡಾಫೆ. ಬಾಯಿನ ಬಚ್ಚಲು ಮಾಡ್ಕೋಬೇಡಿ. ಜನ ಕ್ಯಾಕ್ರಿಸಿ